ಅತ್ಯಂತ ಸಂಭ್ರಮ ಸಡಗರದಿಂದ ಇಂದು 70ನೆಯ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಂದು ನಮ್ಮ ಶಾಲೆಗೆ ಭಾರತೀಯ ತಾಲೂಕು ಆಡಳಿತಾಧಿಕಾರಿಗಳು, ತಹಸೀಲ್ದಾರರು ಆದಂತಹ ಸಂಘ ಸಚಿವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಇತರ ಕನ್ನಡ ಸಂಘಟನೆಯ ಅಧಿಕಾರಿಗಳು ಎಲ್ಲ ಕನ್ನಡ ಮನಸ್ಸುಗಳು ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿಕೊಂಡು ಇಲ್ಲಿಂದ ಮೆರವಣಿಗೆಯನ್ನು ಹೋಗುವಂತ ಒಂದು ಪದ್ಧತಿಯಂತೆ ಇಂದು ಕೂಡ ನಮ್ಮ ಶಾಲೆಗೆ ಎಲ್ಲ ತಾಲೂಕಿನ ಅಧಿಕಾರಿಗಳು ಪೂಜ್ಯರು ದಯಮಾಡಿಸಿದ್ದಾರೆ. ಜೋರಾಗಿ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಅವರನ್ನ ಸ್ವಾಗತಿಸಿಕೊಳ್ಳೋಣ. ಜೋರಾಗಿ ಈಗ ನೇರವಾಗಿ ತಾಯಿ ಭುವನೇಶ್ವರಿ ಅವರ ಭಾವಚಿತ್ರಕ್ಕೆ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರವರ ಭಾವಚಿತ್ರಕ್ಕೆ, ಮಹಾಪುರುಷರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ, ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ, ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನ ಪೂಜ್ಯರು ಹಾಗೂ ತಾಲೂಕಿನ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪುರಸಭೆಯ ಅಧ್ಯಕ್ಷರು ಎಲ್ಲರೂ ನೆರವೇರಿಸಿಕೊಳ್ಳಬೇಕಾಗಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಓಂ ಶ್ರೀ ತಂದೆ ನೀನು, ತಾಯಿ ನೀನು, ಬಂಧು ನೀನು, ತಾಯಿ ಭುವನೇಶ್ವರಿ ಅವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಪಟ್ಟದೇವರವರಿಗೆ, ಕನ್ನಡ ರಾಜ್ಯೋತ್ಸವಕ್ಕೆ ಸಿರಿಗನ್ನಡ ಮಿಗೆಯಲಿ, ಹಸಿರಾಗಲಿ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಕನ್ನಡ, ನಮ್ಮ ರಾಜ್ಯ, ಕನ್ನಡ ಬೆಳೆಸಿ, ಕನ್ನಡವೇ ಸತ್ಯ. ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಒಂದು ಶಿಷ್ಟಾಚಾರದಂತೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದ ಪ್ರಯುಕ್ತವಾಗಿ ಮೊದಲು ನಾಡಗೀತೆ ನೆರವೇರುತ್ತದೆ. ನಾಡಗೀತೆಯ ನಂತರ ರಾಷ್ಟ್ರ ಧ್ವಜವನ್ನು ನೆರವೇರುತ್ತದೆ. ರಾಷ್ಟ್ರ ಧ್ವಜವನ್ನು ನೆರವೇರಿದ ನಂತರ ರಾಷ್ಟ್ರಗೀತೆಯನ್ನು ತಾವೆಲ್ಲ ಹಾಡಬೇಕು. ಈಗ ನಾಡಗೀತೆ ಪ್ರಸ್ತುತ ವಿದ್ಯಾರ್ಥಿಗಳು ಪಡಿಸಬೇಕಾಗಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕ್ಲಾಸ್ ಸಾವಧಾನ್. नाडगीते एक साथ शुरू कर। जय
ಎಲ್ಲ ವಿದ್ಯಾರ್ಥಿಗಳೇ, ಈಗ ರಾಷ್ಟ್ರ ಧ್ವಜವನ್ನು ನೆರವೇರುತ್ತದೆ. ತದನಂತರ ರಾಷ್ಟ್ರಗೀತೆಯನ್ನು ತಾವೆಲ್ಲ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈಗ ಪರಮ ಪೂಜ್ಯರ ಲಿಂಗಹಸ್ತದಿಂದ ಹಾಗೂ ತಹಶೀಲ್ದಾರರಾದಂತಹ ಶರಣ ಮಲ್ಲಿಕಾರ್ಜುನ್ ವಡ್ಡನ್ಕೆರೆ ತಹಶೀಲ್ದಾರ್ ಸಾಹೇಬರ ಒಂದು ಲಿಂಗಹಸ್ತದಿಂದ ಧ್ವಜಾರೋಹಣವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕ್ಲಾಸ್ राष्ट्रगीते एक साथ शुरू कर। Hands down. बोलो भारत माता की बोलो भारत माता की वंदे ಕನ್ನಡ ನಾಡಿಗೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಹ್ಯಾಂಡ್ಸ್ ಡೌನ್. ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಪೂಜ್ಯರಿಗೂ ಮಾನ್ಯ ತಹಶೀಲ್ದಾರ್ ಅವರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ನೇರವಾಗಿ ಪರಮ ಪೂಜ್ಯರಿಂದ ಆಶೀರ್ವಾದಗಳನ್ನು ನಾವು ಎಲ್ಲ ಆಲಿಸೋಣ. ಪರಿಸರದ ಬನ್ನೋಡನ್ ಶುಭಾಶಯಗಳು. ಆತ್ಮೀಯ ಹಾಗೂ ತಾಲೂಕಿನ ಸಂಸ್ಥೆಗಳು ಮಾಡ್ತಾ ಇವೆ. ವಿಶೇಷವಾಗಿ ನಮ್ಮ ಭಾಗ ಕನ್ನಡ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗದೆ ಭಾಲ್ಕಿಯ ಮಠದ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಯಾಕಂತಂದ್ರೆ ಈ ಭಾಗದಾಗ ಏನಾದರೂ ನಾವೆಲ್ಲ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಕನ್ನಡ ಮಾತುಗಳನ್ನ ನಾವು ಆಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಒಂದು ಪರಂಪರೆ ಏನಾಗಿದ್ರೆ ಅದು ಬಸವಾದಿ ಶರಣರದು. ಆ ಪರಂಪರೆನೇ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಈ ಭಾಗಕ್ಕೆ ಕನ್ನಡದ ಬೆಳಕಾಗಿ ಮತ್ತ ಅದನ್ನೇ ಮುಂದೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಗಡಿ ಭಾಗದಿಂದ ಕನ್ನಡದ ಮೂಲಕ ಶಾಲೆಗಳನ್ನ ಆರಂಭಿಸಿ ಕನ್ನಡದ ಕಲಿತೋರು IAS ಆಗಲ್ಲ, IPS ಆಗಲ್ಲ, IRS ಆಗಲ್ಲ, IIT ತಗೊಂಬಲ್ಲ ಅಂತಕ್ಕಂಥದ್ದು ಇತ್ತು. ಅದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕನ್ನಡದಲ್ಲೇ ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ಕನ್ನಡದಲ್ಲೇ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ನಾವೆಲ್ಲ ಸಾಕ್ಷಿ ಇದ್ದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಂಥ ಸುಪ್ರಭಾತ ಸಮಯದಲ್ಲಿ ಇಡೀ ತಾಲೂಕಾ ಆಡಳಿತನೇ ಇಲ್ಲಿದೆ. ಅವರಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆ ಇದೆ. ಇಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಎಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಪರಮ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆಯ ಮೇಲೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ಭಾವಚಿತ್ರದ ಛದ್ಮವೇಷೆಯನ್ನು ಧರಿಸಿದಂತಹ ವಿದ್ಯಾರ್ಥಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ 8 ಜನರ ಭಾವಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಅವರಿಗೆ ಜೋರಾಗಿ ಒಂದು ಸುಂದರ್ ಕ್ಲಾಪ್ಸ್ ಗೋ. ಇಲ್ಲೊಂದು ಭಾವಚಿತ್ರ ತಗೊಳ್ಳಿ.
ಜೋರಾಗಿ ಸುಂದರ್ ಕ್ಲಾಪ್ಸ್ ಗೋ. ಬಸವ ಕ್ಲಾಪ್ಸ್ ಗೋ. ಶಿಸ್ತಿನಿಂದ ಭಾಗಿಯಾಗಬೇಕು. ಸಮವಸ್ತ್ರ ಇಲ್ಲದ ವಿದ್ಯಾರ್ಥಿಗಳು ದೊಡ್ಡ ಹುಡುಗರು ಬಂದಿಲ್ರಿ ನಮ್ಮ ಇಲ್ಲ ಹೋಗಿ ಕಳ್ಸ್ಕೊಟ್ಟಿದ್ದಾರೆ. ನಾಳೆ ಬರ್ತಾರೆ ಚೆನ್ನಾಗಿ ಮತ್ತೆ